ಇದೆಯೋ ಇದು ಕೇವಲ ಆರಂಭ. ಈ ಪಾದಯಾತ್ರೆ ರೈತರ ವಿಜಯ ಯಾತ್ರೆ ಆಗೋ ತನಕ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ. ಆ ವಿಜಯ ಯಾತ್ರೆಯನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ ಅಲ್ವಾ? ಸ್ನೇಹಿತರೆ, ಒಂದು ಕಡೆ ಭಾರತದ ಮೊದಲ ಹೈಟೆಕ್ AI ಚಾಲಿತ ಮೆಗಾ ಸ್ಮಾರ್ಟ್ ಸಿಟಿ ನಿರ್ಮಾಣದ ಭರ್ಜರಿ ಪ್ಲಾನ್ ನಡೀತಾ ಇದೆ. ಇನ್ನೊಂದು ಕಡೆ ನಮ್ಮ ಜಮೀನು ನಮಗೆ ಬೇಕೇ ಬೇಕು, ಜೀವ ಹೋದರೂ ನಮ್ಮ ಭೂಮಿ ಕೊಡಲ್ಲ ಅಂತ ರಸ್ತೆಗಿಳಿದಿರೋ ನೂರಾರು ಸಾವಿರಾರು ರೈತರ ಆಕ್ರೋಶ ಎದುರಾಗಿದೆ. ಹೌದು ಫ್ರೆಂಡ್ಸ್, ಸದ್ಯಕ್ಕೆ ಕರ್ನಾಟಕದಲ್ಲಿ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ರೈತರ ಬೈರಮಂಗಲ ಚಲೋ ಪ್ರತಿಭಟನೆ ಭಾರಿ ದೊಡ್ಡ ಸದ್ದು ಮಾಡ್ತಾ ಇದೆ. ಸರ್ಕಾರ ತರ್ತಿರೋ ಈ ಮೆಗಾ ಪ್ರಾಜೆಕ್ಟ್ನಿಂದ ನಮ್ಮ ಬೆಂಗಳೂರಿಗೆ ಸಿಗ್ತಾ ಇರೋ ಲಾಭಗಳೇನು? ಹಾಗಾದ್ರೆ ರೈತರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದಾದ್ರೂ ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ಈ ಇಡೀ ವಿವಾದದ ಅಸಲಿ ಕಥೆಯನ್ನು ಅತ್ಯಂತ ಸರಳವಾಗಿ ವಿವರಿಸುತ್ತೇನೆ. ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಮೊದಲು ನಾವು ಈ ಸರ್ಕಾರ ಮಾಡಿಕೊಂಡಿರೋ ಪ್ಲಾನ್ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಏನಿದು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ? ಬನ್ನಿ ನೋಡೋಣ. ಬೆಂಗಳೂರಿನ ಹೊರವಲಯದಲ್ಲಿರುವ ಬಿಡದಿ ಹಾಗೂ ಬೈರಮಂಗಲದ ಸುತ್ತಮುತ್ತಲಿನ ಸಾವಿರಾರು ಎಕರೆ ಪ್ರದೇಶದಲ್ಲಿ ಒಂದು ಬೃಹತ್ ಇಂಟಿಗ್ರೇಟೆಡ್ ಸ್ಮಾರ್ಟ್ ಟೌನ್ಶಿಪ್ ಅಂದರೆ ಸ್ಮಾರ್ಟ್ ಸಿಟಿ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದೆ. ಇದು ಸಾಮಾನ್ಯ ಸಿಟಿಯಲ್ಲ, ಕೃತಕ ಬುದ್ಧಿಮತ್ತೆ ಅಂದರೆ AI ತಂತ್ರಜ್ಞಾನ ಹೊಂದಿರುವ ಅತ್ಯಾಧುನಿಕ IT ಟೆಕ್ ಪಾರ್ಕ್ಗಳು, ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆ ಹಾಗೂ ಜಾಗತಿಕ ಮಟ್ಟದ ಸೌಲಭ್ಯಗಳು ಇಲ್ಲಿ ದೊರೆಯಲಿವೆ. ಬೆಂಗಳೂರಿನಲ್ಲಿರುವ ಟ್ರಾಫಿಕ್ ಮತ್ತು ಜನಸಂಖ್ಯೆಯ ಒತ್ತಡವನ್ನು ಕಡಿಮೆ ಮಾಡಲು ಈ ಹೊಸ ಸಿಟಿ ತುಂಬಾ ಸಹಾಯ ಮಾಡುತ್ತೆ ಅನ್ನೋದು ನಮ್ಮ ಸರ್ಕಾರದ ಲೆಕ್ಕಾಚಾರವಾಗಿದೆ. ಸರಿ, ಹಾಗಿದ್ರೆ ಸರ್ಕಾರದ ಪ್ಲಾನ್ ಕೇಳೋಕೇನೋ ತುಂಬಾ ಹೈಟೆಕ್ ಆಗಿದೆ. ಆದರೆ ಈಗ ನಮ್ಮ ರೈತರು ಸಿಡಿದೆದ್ದಿದ್ದು ಯಾಕೆ? ಬೈರಮಂಗಲ ಚಲೋ ಅಂದ್ರೆ ಏನು? ಬನ್ನಿ ನೋಡೋಣ. ನಾನಿವಾಗ ಬಿಡದಿಯಲ್ಲಿದ್ದೀನಿ. ಈ ಪರಿಸರನ ಉಳಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಈ ಭಾಗಕ್ಕೆ ಬಂದಿದ್ದೀನಿ. 9,600 ಎಕರೆನ ಗುಳುಂ ಮಾಡಿ ರೈತರ ಬದುಕನ್ನ ಬೀದಿಗೆ ತಳ್ಳೋದಕ್ಕೆ ಹೊರಟಿದ್ದೀರಲ್ಲ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಮಾಡಿ ಅದನ್ನ ನೀವು ಕೈ ಬಿಡಬೇಕು ಅಂತ ಹೇಳೋದಕ್ಕೆ, ಜೊತೆಗೆ ರೈತರ ಪಾಡೇನು ಅಂತ ತೋರಿಸೋದಕ್ಕೆ ಈ ಸುತ್ತಮುತ್ತಲಿನ ಹಳ್ಳಿಯ ಜನರನ್ನ ನಾನು ಇವಾಗ ಮಾತಾಡಿಸ್ತೀನಿ. ಈ ಯೋಜನೆಗಾಗಿ ಅಲ್ಲಿನ ಸಾವಿರಾರು ರೈತರ ಫಲವತ್ತಾದ ಕೃಷಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ಇದೊಂದು ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಬಿಡದಿ ಮತ್ತು ಬೈರಮಂಗಲದ ಭಾಗದ ರೈತರು ತಲೆತಲಾಂತರಗಳಿಂದ ಇದೇ ಮಣ್ಣಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಅನ್ನ ಕೊಡುವ ಭೂಮಿಯನ್ನು ಕಿತ್ಕೊಂಡ್ರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನುವುದು ನಮ್ಮ ರೈತರ ಪ್ರಶ್ನೆಯಾಗಿದೆ. ಇದೇ ಆಕ್ರೋಶದಿಂದ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ರೈತರು ಒಟ್ಟಾಗಿ ಬೈರಮಂಗಲ ಚಲೋ ಅನ್ನುವ ಬೃಹತ್ ರ್ಯಾಲಿಯನ್ನು ನಡೆಸುತ್ತಿದ್ದಾರೆ. ಹಾಗೂ ಅವರು ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಸರಿಯಾಗಿದ್ರೆ ಈ ಪ್ರಾಜೆಕ್ಟ್ನಿಂದ ಬೆಂಗಳೂರಿಗೇನೋ ಹೆಲ್ಪ್ ಆಗುತ್ತೆ. ಆದರೆ ನಮ್ಮ ರೈತರ ಮುಖ್ಯ ಆತಂಕಗಳೇನು ಎಂಬುದನ್ನು ಈಗ ನೋಡೋಣ ಬನ್ನಿ. ಮೊದಲನೆಯದಾಗಿ ಜೀವನೋಪಾಯ. ಇಲ್ಲಿನ ರೈತರುಗಳಿಗೆ ಕೃಷಿ ಬಿಟ್ಟರೆ ಬೇರೆ ಯಾವುದೇ ಉದ್ಯೋಗ ಗೊತ್ತಿಲ್ಲ. ಅಲ್ಲಿ ಬೆಳೆಯುತ್ತಿರುವ ರೇಷ್ಮೆ, ಅಡಿಕೆ, ತೆಂಗು ಹಾಗೂ ಹೈನುಗಾರಿಕೆಯನ್ನೇ ನಂಬಿಕೊಂಡ ಅನೇಕ ಕುಟುಂಬಗಳಿವೆ. ಈಗ ಭೂಮಿ ಕೈಬಿಟ್ಟರೆ ಮುಂದಿನ ಪೀಳಿಗೆಗೆ ಭವಿಷ್ಯ ಏನಾಗುತ್ತೆ, ನಮ್ಮ ಮುಂದಿನ ಜೀವನ ನಡೆಸುವುದು ಹೇಗೆ ಎಂಬುದು ಅವರ ಮೊದಲನೆಯ ಆತಂಕವಾಗಿದೆ. ಇನ್ನು ಎರಡನೆಯದು ಪರಿಹಾರದ ಗೊಂದಲ. ಸರ್ಕಾರ ಕೊಡುವ ಹಣ ಅಥವಾ ಸೈಟುಗಳು ಪರಿಹಾರದ ಮೌಲ್ಯ ನಂಬಲು ಸಾಧ್ಯವೇ ಇಲ್ಲ.
ಯಾಕೆಂದರೆ ಈಗಾಗಲೇ ಆ ಭೂಮಿಗಳಿಗೆ ಬಂಗಾರದ ಬೆಲೆ ಬಂದಿದೆ ಹಾಗೂ ಅಲ್ಲಿ ಬೆಳೆಯುತ್ತಿರುವ ಕೃಷಿ ಉತ್ಪನ್ನಗಳಿಗೆ ಬೆಲೆಯೇ ಕಟ್ಟಲಾಗದು. ಆದರೆ ಸರ್ಕಾರ ಎಕರೆಗೆ ಕೇವಲ 2 ಕೋಟಿ ಪರಿಹಾರ ನೀಡುತ್ತಿರುವುದು ಸಾಕಷ್ಟು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿದೆ. ಕೆಲವು ರೈತರ ಪ್ರಕಾರ 1 ಎಕರೆಗೆ 5 ರಿಂದ 6 ಕೋಟಿ ಅಲ್ಲಿನ ಜಮೀನುಗಳು ಬೆಲೆ ಬಾಳುತ್ತವೆ. ಆದರೆ ಸರ್ಕಾರ ಕೊಡುತ್ತಿರುವುದು ಕೇವಲ 2 ಕೋಟಿ. ಇದರಿಂದ ಒಪ್ಪಲು ಸಾಧ್ಯವೇ ಇಲ್ಲ ಎಂಬುದು ಕೆಲವು ರೈತರ ವಾದವಾಗಿದೆ. ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಬೇಕಾ, ಬಾತ್ರೂಮ್ ತೊಳೆಗೆ ಹೋಗ್ಬೇಕಾ? ಒಬ್ಬ ರೈತ ಅವ್ರು ಹೇಳ್ತಾರಲ್ಲ ಯಾರು ರೈತ ಇಲ್ಲ ಅಂತ. ಈ ರೈತ ನಾವೆಲ್ಲ ದನ ಸಾಕಿ ಹುಲ್ಲೊತ್ಕೊಂಡ್ ಬಂದು ಸಾಯ್ತಾ ಇರೋದು ನಾವು. ಹೆಣ ಬಿದ್ದೋರು ಸರಿಲ್ಲ, ಜಮೀನು ಮಾತ್ರ ಕೊಡಲ್ಲ ತಾಯಿ. ಮಾಡೋಗಿದ್ರೆ ಮಾಡ್ಬಿಡ್ಲಿ, ಅದಕ್ಕೂ ನಾವೇನು ಎದುರಲ್ಲ. ಎಲ್ಲಾರು ಸಾಯಿಸ್ಬಿಟ್ಟು ಹೆಲಿಕಾಪ್ಟರ್ ಎಲ್ಲ ಸುಟ್ಟಾಕ್ಬಿಡ್ಲಿ ಬಿಡ್ರಿ, ಜಮೀನು ಯಾರು ಕೊಡ್ತಾರೆ? ಇನ್ನು ಮೂರನೆಯದು ಪರಿಸರದ ಹಾನಿ. ಈ ಭಾಗದ ಕೆರೆ ಕುಂಟೆಗಳು ಮತ್ತು ಹಸಿರು ಪರಿಸರ ಸಂಪೂರ್ಣವಾಗಿ ನಾಶವಾಗಿ ಕಾಂಕ್ರೀಟ್ ಕಾಡಾಗಿ ಬದಲಾಗುತ್ತದೆ ಎನ್ನುವುದು ಪರಿಸರ ಪ್ರೇಮಿಗಳ ವಾದವಾಗಿದೆ. ಸ್ನೇಹಿತರೆ, ಮುಂದೆ ನೋಡೋಣ ಸರ್ಕಾರದ ನಿಲುವು ಮತ್ತು ಮುಂದಿನ ದಾರಿ ಏನು ಎಂಬುದನ್ನು. ಇತ್ತ ಸರ್ಕಾರದ ಕಡೆಯಿಂದ ನೋಡೋದಾದರೆ ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಇಂತಹ ಮೆಗಾ ಸಿಟಿಗಳು ಬೇಕೇ ಬೇಕು ಹಾಗೂ ಟ್ರಾಫಿಕ್ ಮತ್ತು ಜನಸಂಖ್ಯೆ ನಿಯಂತ್ರಣಕ್ಕೆ ಈ ತರಹದ ಪ್ರಾಜೆಕ್ಟ್ಗಳನ್ನು ಮಾಡುವುದು ಉತ್ತಮ. ಜಾಗತಿಕ ಹೂಡಿಕೆದಾರರನ್ನು ಸೆಳೆಯಲು ಬಿಡದಿ ಸ್ಮಾರ್ಟ್ ಸಿಟಿ ಒಂದು ದೊಡ್ಡ ಮೈಲಿಗಲ್ಲು ಆಗುತ್ತೆ ಅನ್ನುವುದು ಸರ್ಕಾರದ ನಂಬಿಕೆ. ಇಷ್ಟೇ ಅಲ್ಲದೆ ಇನ್ನು ಬೆಂಗಳೂರಿಗರ ಪರವಾಗಿ ನೋಡುವುದಾದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲು ಮತ್ತು ಮಾಲಿನ್ಯವನ್ನು ತಡೆಗಟ್ಟಲು ಈ ಪ್ರಾಜೆಕ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಎನ್ನುವುದರಲ್ಲಿ 2 ಮಾತಿಲ್ಲ. ಆದರೆ ರೈತರಿಗೆ ಯಾವುದೇ ಅನ್ಯಾಯ ಮಾಡದೆ ಸೂಕ್ತ ಪರಿಹಾರ ನೀಡಿ ಅಥವಾ ಅವರನ್ನು ಈ ಯೋಜನೆಯಲ್ಲಿ ಪಾಲುದಾರರನ್ನಾಗಿ ಮಾಡಿಕೊಂಡು ಮುಂದೆ ಹೋಗುವ ಆಲೋಚನೆಯನ್ನು ಸರ್ಕಾರ ಮಾಡಬೇಕಾಗಿದೆ. ಆದರೆ ಇಲ್ಲಿನ ರೈತರು ಒಪ್ಪುವುದು ಅಷ್ಟು ಸುಲಭದ ಮಾತಲ್ಲ. ಕೆಲವು ರೈತರ ಪ್ರಕಾರ ಸರ್ಕಾರದ ಈ ಮೆಗಾ ಪ್ರಾಜೆಕ್ಟಿಗೆ ಒಪ್ಪಿಗೆ ಸೂಚಿಸಲಾಗಿದ್ದು ಕೆಲವು ರೈತರು ಇದನ್ನು ಅಲ್ಲಗಳೆಯುತ್ತಿದ್ದಾರೆ ಮತ್ತು ಕೆಲವು ರೈತರುಗಳು ಭೂಮಿಯನ್ನೇ ನೀಡುವುದಿಲ್ಲ, ನೀವು 2 ಕೋಟಿಯಲ್ಲ 10 ಕೋಟಿ ಕೊಟ್ಟರೂ ನಾವು ಭೂಮಿ ಕೊಡಲ್ಲ ಅಂತ ರೋಡಿಗಿಳಿದು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಜಮೀನಿಂದಾನೇ ನಾವು ಮುಂದೆ ಬಂದಿರೋದು. ಅಕೌಂಟಿಗೆ ಹಾಕಿದ್ರೆ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬೋದಲ್ಲ, ಆರಾಮಾಗಿರ್ಬೋದಲ್ಲ. ಸಿಟಿಗೆ ಎಷ್ಟು ದಿನ ಹೊಂಟೈತಿ? ನಾವು ಇವ್ರ ಭೂಮಿ ತಗೋಬಿಟ್ರೆ ನಾವೇನ್ ಮಾಡೋಣ? ಒಂದಲ್ಲ ಒಂದಿನ ರೈತನ ಗೋಳ ಅವ್ರಿಗೂ ತಟ್ಬಿಡ್ತದೆ. 6 ಲಕ್ಷ ತೆಂಗಿನ ಮರ ಇದೆ, 4 ಲಕ್ಷ ಅಡಿಕೆ ಇದೆ. ಇದೆಲ್ಲ ಬರಡು ಭೂಮಿಲಿ ಬೆಳೆಯಕ್ಕಾಗುತ್ತಾ? 6 ಲಕ್ಷ ಲೀಟ್ರು ಮಂತ್ಲಿ ಹೋಯ್ತಾ ಇದೆ. ಅಲ್ಲೇನು ಕಂಪ್ಯೂಟರ್ ಹತ್ರ ಬರುತ್ತಾ? ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕಡೆ ರಾಜ್ಯದ ಆರ್ಥಿಕ ಪ್ರಗತಿಗೆ ಬೇಕಾದ ಅಭಿವೃದ್ಧಿ, ಇನ್ನೊಂದು ಕಡೆ ದೇಶದ ಬೆನ್ನೆಲುಬಾಗಿರುವ ನಮ್ಮ ರೈತರ ಬದುಕು. ನಿಮ್ಮ ಪ್ರಕಾರ ಈ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಬರಬೇಕಾ ಅಥವಾ ರೈತರ ಜಮೀನನ್ನು ರೈತರಿಗೆ ಬಿಟ್ಟು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅನ್ನು ಇಲ್ಲಿಗೆ ಕೈ ಬಿಡಬೇಕಾ? ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಮದೀಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.